ನಮಸ್ತೆ, ನನ್ನ ಹೆಸರು ಶ್ರೀರಕ್ಷಾ ಅಂತ. MCA ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ CMRIT ಕಾಲೇಜಿಂದ. ಸೊ ನಮ್ಮ ಕಾಲೇಜಲ್ಲಿ ತುಂಬ ಕೋರ್ಸಸ್ ಇದೆ. ಇದು ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್ ಆಗಿರೋದ್ರಿಂದ ವಿದ್ಯಾಮಂದಿರದವರು ಪೋಸ್ಟ್ ಗ್ರ್ಯಾಜುಯೇಷನ್ಗೋಸ್ಕರ ಮಾಡ್ತಿರೋವಂಥ ಎಕ್ಸ್ಪೋದಲ್ಲಿ ನೋಡಬೇಕಂದ್ರೆ ನಮ್ಮದು ಸುಮಾರು ಕೋರ್ಸ್ಗಳಿದೆ. ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸು MCA, MBA, MTech ಆ ಥರ ಬಹಳಷ್ಟು ಕೋರ್ಸ್ಗಳಿದೆ. ಅದರಲ್ಲೂ ವಿಧ ವಿಧವಾದ ಸ್ಪೆಷಲೈಸೇಷನ್ಸ್ ಇದೆ. ಸೊ ನಮ್ಮದ್ರಲ್ಲಿ ತುಂಬ ಯೂನಿಕ್ ಆಗಿರೋದು ಅಂತಂದರೆ ಪ್ಲೇಸ್ಮೆಂಟ್ ಸೆಲ್ಲು TYL ಕ್ಲಾಸಸ್ ಅಂತ ಕರಿತೀವಿ. ಅದು ನಮ್ಮ ಆ್ಯಕ್ಚುಲ್ ಕರಿಕ್ಯುಲಮ್ ಕೋರ್ಸ್ಗಳಿಗೆ ಅಷ್ಟೇ ಈಕ್ವಲ್ ಆಗಿ ನಾವು ಪ್ಲೇಸ್ಮೆಂಟ್ಗೂ ವೇಟೇಜ್ ಕೊಡ್ತಾ ಇದ್ದೀವಿ. TYL ಕ್ಲಾಸಸ್ ಅಂತ ಕರಿತೀವಿ. ಅದಕ್ಕೆ ನಮ್ಮ ಟೈಮ್ ಟೇಬಲಲ್ಲೇ ಪರ್ಟಿಕ್ಯುಲರ್ ಆಗಿ ಅದಕ್ಕಿಂತಲೇ ಕ್ಲಾಸಸ್ ಅಲಾಟ್ ಆಗಿರುತ್ತೆ. ಸೊ ಸ್ಪೆಷಲಿಸ್ಟ್ ಬಂದು ಅದಕ್ಕೋಸ್ಕರ ನನ್ನ ಟ್ರೈನ್ ಮಾಡ್ತಾರೆ. ಸ್ಟೂಡೆಂಟ್ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಪ್ರತಿ ವಾರ ಮಿನಿಮಮ್ ಒಂದು 4 ರಿಂದ 5 ಕ್ಲಾಸ್ ಅದಕ್ಕೆ ಅಂತಲೇ ಎತ್ತಿಡ್ತೀವಿ. ಬೇರೆ ಯಾವುದಕ್ಕೂ ಅದನ್ನು ಮರ್ಜ್ ಮಾಡೋದಿಲ್ಲ. ನೋಡ್ದಂಗೆ ಸುಮಾರು ಪ್ಲೇಸ್ಮೆಂಟ್ಸ್ ಆಗ್ತಾ ಇದೆ. ಒಳ್ಳೊಳ್ಳೆ ಕಂಪನೀಸು ಡಿಲಾಯ್ಟ್, ಆಕ್ಸೆಂಚರ್, EY ಹಾಗೆ ತುಂಬ ಕಂಪನೀಸ್ ಬರ್ತಾ ಇದೆ. ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್ಸ್ ಕೂಡ ಆಗ್ತಾ ಇದೆ. ಜಾಪನೀಸ್ ಕಂಪನಿ ಝೆಂಕಿನ್ ಅಂತಹ ಕಂಪನಿಗಳು ಬಂದು ನಮ್ಮದು ಸ್ಯಾಲ್ರಿ ಪ್ಯಾಕೇಜ್ ಬಂದು 44 LPವರೆಗೂ ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. ಹಾಗಾಗಿ CMR ಯೂನಿವರ್ಸಿಟಿ ಅಲ್ಲಿ ಸೇರಿಕೊಂಡ್ರೆ ನಾವು ಪ್ಲೇಸ್ಮೆಂಟ್ಸ್ಗೆ ಖಂಡಿತವಾಗ್ಲೂ ಒಳ್ಳೆ ಅಸಿಸ್ಟೆನ್ಸ್ ಕೊಡ್ತೀವಿ. ಒಳ್ಳೆ ಥರ ಪ್ಲೇಸ್ ಆಗ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಕೂಡ. ಬಿಯಾಂಡ್ ವರ್ಕಿಂಗ್ ಅವರ್ಸ್ ಕೂಡ ನಾವು ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇದ್ದೀವಿ, ಸಪೋರ್ಟ್ ಕೊಡ್ತಾ ಇದ್ದೀವಿ. ಪ್ಲೇಸ್ಮೆಂಟ್ಸ್ ಅಂತ ಬಂದಾಗ ನಮ್ಮದು ಫಸ್ಟ್ ಸೆಮಿಸ್ಟರಿಂದನೇ ನಮ್ಮದು ಪ್ಲೇಸ್ಮೆಂಟ್ಸ್ದು ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಆ್ಯಪ್ಟಿಟ್ಯೂಡ್ ಅಂತಂದರೆ ಇದು ಫಸ್ಟ್ ರೌಂಡ್ ಆಫ್ ಎವ್ರಿ ಇಂಟರ್ವ್ಯೂ, ಎಲ್ಲ ಫ್ರೆಷರ್ಸ್ ಕೂಡ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ಆ್ಯಪ್ಟಿಟ್ಯೂಡ್ ಅಂತಲೇ ತೊಗೊಳ್ಳೋದು. ಅದಕ್ಕೆ ಫಸ್ಟ್ ಸೆಮಿಸ್ಟರ್ನೇ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಸಾಫ್ಟ್ ಸ್ಕಿಲ್ಸ್ ಅಂದರೆ ನಾವು ಇಂಟರ್ವ್ಯೂರ್ ಹತ್ರ ನಮ್ಮನ್ನ ಹೇಗೆ ಪೋರ್ಟ್ರೇ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಅಂತಂದರೆ ನಾವು ಪೈಥಾನ್, ಜಾವಾ ಹಾಗೂ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಹಾಗಂದರೆ DSA ಡೇಟಾ ಸ್ಟ್ರಕ್ಚರ್ಸ್ ಬಗ್ಗೆ ಎಕ್ಸ್ಟ್ರಾ ಕೇರ್ ಆ್ಯಂಡ್ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಮಾಡ್ತೀವಿ. ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಬರುತ್ತೆ. MBA ಅವ್ರಿಗೆ ಕೂಡ ಒಳ್ಳೆ ಪ್ರಾಮುಖ್ಯತೆ ಕೊಟ್ಟು ಅವ್ರಿಗೂ ಕೂಡ TYL ಕ್ಲಾಸಸ್ನವರು ಒಳ್ಳೆ ಥರ ಅಸಿಸ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸೇಮ್ ಅನ್ಸಿಟಿ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಎಲ್ರಿಗೂ ಬಂದು ಸೇರೋಕ್ಕೆ ಏನು ತೊಂದರೆ ಪಡೋದಷ್ಟೇ ಬೇಡ ಪ್ಲೇಸ್ಮೆಂಟ್ಸಿಗೋಸ್ಕರ. ಹಾಂ, ಜಾಸ್ತಿ ಬಂದಿರೋದು ನಮಗೆ MTech, MBA ಹಾಗೂ MCA ಕೋರ್ಸಸ್. LLB ಕೂಡ ಕೇಳ್ತಾ ಇದ್ದಾರೆ. ಸೊ ಎಲ್ಲದಕ್ಕೂ ಓಪನಿಂಗ್ಸ್ ಇದೆ, ಮಾಡ್ಬೋದು. ಮ್ಯಾನೇಜ್ಮೆಂಟ್ ಆ್ಯಸ್ ವೆಲ್ ಆಸ್ PG ಸೀಟ್ 2 ಸೀಟ್ಸ್ ಕೂಡ ಇದೆ. ಒಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಬಂತು ಎನ್ಕ್ವೈರೀಸ್ ಆಲ್ರೆಡಿ. ಸೊ ವಿ ಆರ್ ಆಲ್ಸೋ ಹ್ಯಾಪಿ. ಎಕ್ಸ್ಪೋದಲ್ಲಿ ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ? ಯಾವ ಕೋರ್ಸ್ಗಳಿಗೆ ಹೆಚ್ಚು ವಿಚಾರಿಸ್ತಾ ಇದ್ದಾರೆ? ಎಕ್ಸ್ಪೋ ಆ್ಯಕ್ಚುಲಿ ಇದು ಸ್ಟೂಡೆಂಟ್ಸ್ಗೆ ತುಂಬ ಒಳ್ಳೆ ಎಕ್ಸ್ಪೋಜರ್ ಸಿಗ್ತಾ ಇದೆ. ಯಾಕೆ ಅಂತಂದರೆ ಸಾಕಷ್ಟು ಜನಕ್ಕೆ ಕಾಲೇಜ್ ಆಗಿರ್ಬೋದು, ಕರ್ಕ್ಯುಲಮ್ ಆಗಿರ್ಬೋದು, ಅಕಾಡೆಮಿಕ್ಸ್ ಹೆಂಗೆ ರನ್ ಆಗುತ್ತೆ ಇದ್ರ ಬಗ್ಗೆ ತುಂಬ ಮಾಹಿತಿ ಸಿಗುತ್ತೆ. ಇಲ್ಲಿ ಬಂದು ಸುಮಾರು ಜನ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ. ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೋದು, BCom ಆಗಿರ್ಬೋದು, BBA, BCA, ಇಂಜಿನಿಯರಿಂಗ್ ಆಗಿರ್ಬೋದು. ದೋಸ್ ಆರ್ ಇಂಟ್ರೆಸ್ಟೆಡ್ ಫಾರ್ MBA. ಇವರೆಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ. ಎಲಿಜಿಬಿಲಿಟಿಗೆ 50% ಇರಲೇಬೇಕು. ಅದರ್ ರಿಸರ್ವೇಷನ್ ಕ್ಯಾಟಗರೀಸ್ ಏನಿರುತ್ತೆ ಅವ್ರದ್ದು 45% ಇದ್ದರೂ ಸಾಕು. ಆಮೇಲೆ ಸಾಕಷ್ಟು ಜನ PG ಸೀಟಿಂದನೂ ಬರ್ತಾರೆ, ಮ್ಯಾನೇಜ್ಮೆಂಟ್ ಕೋಟಲ್ಲೂ ಬರ್ತಾರೆ. ಆ್ಯಕ್ಚುಲಿ ನಾವು ಬಂದು ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿಂದ ಬಂದಿದ್ದೀವಿ. ಇಲ್ಲಿ ನಮ್ಮದು MBA ಪ್ರೋಗ್ರಾಮ್ ಇದೆ. ಇಲ್ಲಿ ಆಟೋನಮಸ್ ಇದೆ, ಟೋಟಲಿ ಆಟೋನಮಿ ಇದೆ ನಮಗೆ. ನಾವು VTU ಅಂಡರ್ ಬರ್ತೇವೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ನಮ್ಮಲ್ಲಿ ಸಾಕಷ್ಟು ಸ್ಪೆಷಲೈಸೇಷನ್ಸು ಇದೆ. ಫಿನಾನ್ಸ್ ಇದೆ, HR ಇದೆ, ಮಾರ್ಕೆಟಿಂಗ್ ಇದೆ, ಲಾಜಿಸ್ಟಿಕ್ಸ್ ಇದೆ, ಅಗೈನ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಇದೆ. ಆಮೇಲೆ ಇನ್ನೊಂದು ಮೇಜರ್ ಬೆನಿಫಿಟ್ ಬಂದು ಸ್ಟೂಡೆಂಟ್ಸಿಗೆ ಆಟೋನಮಸ್ ಬರ್ತೀನಿ, ಪ್ಲೇಸ್ಮೆಂಟ್ಸ್ಗೂ ಬರ್ತೀನಿ. ಸಾಕಷ್ಟು ಜನ ಪೇರೆಂಟ್ಸ್ ಬಂದು ಕೇಳೋವಂಥದ್ದು ಫಸ್ಟು ಪ್ಲೇಸ್ಮೆಂಟ್ಸ್ ಅಂತ. ಪ್ಲೇಸ್ಮೆಂಟ್ಸ್ ಬಗ್ಗೆ ಏನಾಗುತ್ತೆ ಅಂದರೆ ಫಸ್ಟು ನಾನು ಆಟೋನಮಿ ಒಂಚೂರು ಹೇಳ್ಬಿಡ್ತೀನಿ. ಅದಾದಮೇಲೆ ಪ್ಲೇಸ್ಮೆಂಟ್ಸಿಗೆ ಬರ್ತೀನಿ ನಾನು ಏನಾಗುತ್ತೆ ಅಂತ. ಆಟೋನಮಸಲ್ಲಿ ಏನಾಗುತ್ತೆ, ಕರ್ಕ್ಯುಲಮ್ ಡಿಸೈನ್ ಆಗುವಂಥದ್ದೆಲ್ಲ ಕಾಲೇಜ್ ಎಕ್ಸ್ಪರ್ಟ್ಸು, ನಾವು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸೇ ಮಾಡ್ತೀವಿ. ನಾನು ಡಾಕ್ಟರ್ ಲೋಕೇಶ್ ಅಂತ, ನಾನು MBA ಇನ್ ಮಾರ್ಕೆಟಿಂಗ್ ಆ್ಯಂಡ್ HR ಸಬ್ಜೆಕ್ಟ್ಸ್ನ ಹ್ಯಾಂಡಲ್ ಮಾಡ್ತೀನಿ. ಇಲ್ಲಿ ಆಟೋನಮಿಯಲ್ಲಿ ಏನಾಗುತ್ತೆ, ಸಿಲೆಬಸ್ ಆಗಿರ್ಬೋದು, ಫ್ರೇಮಿಂಗ್ ಆಗಿರ್ಬೋದು, ಎಲ್ಲನೂ ನಾವೇ ಫ್ರೇಮ್ ಮಾಡ್ತೀವಿ. ಆಮೇಲೆ ಇದು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಬರ್ತಾರೆ. ನಾವು ಸಿಲೆಬಸ್ ಸೆಟ್ ಮಾಡಿದಾಗ ಫೈನಲ್ ಇಯರಲ್ಲಿ ಅವರು ಬೇಗ ಅವರು ಮಾರ್ಕೆಟಿಗೆ ಕಳಿಸ್ಕೊಡ್ತೀವಿ. ಆಟೋನಮಸ್ ಮೇಜರ್ ಬೆನಿಫಿಟ್ ಅದು. ಫಸ್ಟು ನಾವು ಅವ್ರಿಗೆ ಅಕಾಡೆಮಿಕ್ ಕ್ಲಾಸಸ್ ಮುಗಿಸಿ ಆಮೇಲೆ ಪ್ರಾಜೆಕ್ಟ್ ಕೊಡ್ತೀವಿ. ಅವರು ಇಂಟರ್ನ್ಶಿಪ್ ಮಾಡಿಕೊಂಡು ಹಂಗೇನೆ ಅಲ್ಲೇ ಜಾಬ್ ಸಿಕ್ಕರೆ ಅಲ್ಲೇ ಕಂಟಿನ್ಯೂ ಕೂಡ ಆಗ್ಬೋದು. ಸೊ ಅದು ಮೇಜರ್ ಬೆನಿಫಿಟ್ಟು. ಇಲ್ಲಿ ಬಂದಾಗ ಏನಾಗುತ್ತೆ, ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಸಾಕಷ್ಟು ಜನ ಬರ್ತಾರೆ ಇಲ್ಲಿ, ಅವರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಆಮೇಲೆ ಬರೋವಂಥವರೆಲ್ಲ ಪ್ಲೇಸ್ಮೆಂಟ್ಸ್ ಬಗ್ಗೆ ಕೇಳ್ತಾರೆ. ಸಾಕಷ್ಟು ಜನ 100% ಪ್ಲೇಸ್ಮೆಂಟ್ಸ್ ಇದೆ ಅಂತಲೂ ಹೇಳ್ತಾರೆ. ಈ ಪ್ಲೇಸ್ಮೆಂಟ್ಸ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಇದು ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ಸ್ಟೂಡೆಂಟ್ಸ್ ಕ್ಯಾಲಿಬರ್, ಅವ್ರ ಕಮ್ಯುನಿಕೇಷನ್, ಅವ್ರದ್ದು ಪರ್ಫಾರ್ಮೆನ್ಸು, ಅವ್ರ ಪ್ರೆಸೆಂಟೇಷನ್ ಸ್ಕಿಲ್ಸು, ಇದೆಲ್ಲ ತುಂಬ ಇಂಪಾರ್ಟೆಂಟು. ಇದು ಆದಾಗಷ್ಟೇ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಾವೇನು ಹೇಳ್ತೀವಿ, ನಾವು ಪ್ಲೇಸ್ ಮಾಡ್ತೀವಿ. ಈಗ ಅಸಿಸ್ಟೆನ್ಸ್ ಕೊಡ್ತೀವಿ. ಸಾಕಷ್ಟು ಕಂಪ್ನೀಸ್ ಬರ್ತಾ ಇರುತ್ತೆ. ನಮ್ದು ಇಂಜಿನಿಯರಿಂಗ್ ಪ್ರೋಗ್ರಾಮ್ ಜೊತೆಗಿರೋದ್ರಿಂದ ಎಲ್ಲೇ ಹೋದ್ರೂ ಅಡ್ಮಿನಿಸ್ಟ್ರೇಷನ್ ತುಂಬ ಇಂಪಾರ್ಟೆಂಟ್. ಈ ಅಡ್ಮಿನಿಸ್ಟ್ರೇಷನ್ ಇಲ್ಲದೆ ಎಲ್ಲೂ ಇರಲ್ಲ.
ಸೊ ಹಂಗಾಗಿ ನಾವು ಬಂದಾಗ ಇಲ್ಲಿ ಬಂದಾಗ ಏನಾಗುತ್ತೆ, ಇಂಜಿನಿಯರಿಂಗ್ ಬರುವಂಥ ಪ್ಲೇಸ್ಮೆಂಟ್ಸಲ್ಲಿ MBA ರಿಕ್ವೈರ್ಮೆಂಟ್ ಇದ್ದರೆ ಅಲ್ಲೂ ಕೂಡ ಕಳಿಸ್ಕೊಡ್ತೀವಿ. ನಮ್ಮದು 4 ಕನ್ಸ್ಟ್ರಕ್ಷನ್ಸ್ ಇದೆ, ಸೊ ಅಲ್ಲೂ ಕೂಡ ಅವ್ರು ಪ್ಲೇಸ್ ಆಗ್ಬೋದು. ಸಾಕಷ್ಟು ಕಂಪ್ನೀಸ್ ಬರ್ತಾ ಇರುತ್ತೆ. ಈಗ ಬೆಳಿಗ್ಗಿಂದ ಪೇರೆಂಟ್ಸ್ ಜೊತೆಗೆ ಸ್ಟೂಡೆಂಟ್ಸ್ ಹೌದು. ಹೌದು ಒಂದಿಷ್ಟು ಗೊಂದಲದಲ್ಲಿದ್ರು. ಹೌದು ಇಲ್ಲಿ ಬಂದ್ಮೇಲೆ ಆ ಕ್ಲಾರಿಟಿ ಬಗ್ಗೆ ಹೌದು. ಸಾಕಷ್ಟು ಜನ ಗೊಂದಲದಲ್ಲಿ ಬಂದ್ರು ಅವರು. ಸರ್ ನಿಮ್ಮ ಕಾಲೇಜ್ ಎಲ್ಲಿರುತ್ತೆ, ಯಾವ ಥರ ಅಡ್ಮಿಷನ್ ಆಗುತ್ತೆ, PGCET ಬಗ್ಗೆ ಮಾಹಿತಿ ತೊಗೊಂಡ್ರು ಸುಮಾರು ಜನ. ಆಮೇಲೆ ಅಡ್ಮಿಷನ್ಸು ಯಾವ ಥರ ಪ್ರೊಸೀಜರ್ ಆಗುತ್ತೆ ಅಂತ ಕೇಳಿದ್ರು. ಇಲ್ಲಿ ಬಂದಾಗ ಸಾಕಷ್ಟು ಅವರಿಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ. ನನ್ನ ಪ್ರಕಾರ ಅಲ್ಲಿ ಬಂದಿರುವಂಥ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸಿಗೆ ಇಲ್ಲಿ ಬಂದಿರೋ ತುಂಬಾ ಅವರಿಗೆ ಹೆಲ್ಪ್ ಆಗಿದೆ. ನಾನು ಹೇಳ್ತೀನಿ, ಡಿಗ್ರಿ ಕಂಪ್ಲೀಟ್ ಆಗಿರೋಂಥ ಪ್ರತಿಯೊಬ್ಬರು ವಿಸಿಟ್ ಮಾಡಬೇಕು ಇಲ್ಲಿಗೆ. ಆಮೇಲೆ ಪ್ರತಿ ವರ್ಷವೂ ಇಲ್ಲಿ ಎಕ್ಸ್ಪೋ ಆಗುತ್ತೆ, ಪ್ರತಿ ವರ್ಷ ನಾವು ಬರ್ತೀವಿ. ಇಲ್ಲಿ ಬರೋವಂಥದ್ದು ಬರೀ ಅಡ್ಮಿಷನ್ಸ್ಗೋಸ್ಕರ ನಾವು ಬರ್ತಿಲ್ಲ. ನಾವು ಬರ್ತಿರೋದೇನು ಅಂದರೆ ಪ್ರೋಗ್ರಾಮ್ ಹೆಂಗೆ ರನ್ ಆಗುತ್ತೆ, ಆಮೇಲೆ ಅವೇರ್ನೆಸ್ ಇರಲ್ಲ ಎಷ್ಟೊಂದು ಜನಕ್ಕೆ. ಎಕ್ಸ್ಪೋ ಇಲ್ಲಿ ನನಗೆ ಸುಧಾಕರ್ ಸರ್ ತುಂಬ ದಿನದಿಂದ ಪರಿಚಯ ಇದ್ದಾರೆ. ಆಮೇಲೆ ಇವರು ಪಬ್ಲಿಕ್ TV ಜೊತೆ ಅಸೋಸಿಯೇಟ್ ಆಗಿರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಇದು ಅವೇರ್ನೆಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಇದು ನಾವು ಪ್ರತಿ ವರ್ಷ ಕಂಡಕ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನನ್ನ ಡಾಕ್ಟರ್ ಲೋಕೇಶ್ ಅಂತ, ನಾನು ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತೀನಿ. MBA ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ನಾನಲ್ಲಿ. ಅಲ್ಲಿ ನಮ್ಮದು ರಿಸರ್ಚ್ ಸೆಂಟ್ರು ಇದೆ. ಸೊ ಅಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗೆ PhD ಪರ್ಸ್ಯೂ ಮಾಡೋಂಗೆ ಅಲ್ಲೂ ಯೂಸ್ ಆಗುತ್ತೆ. ಸೊ ತುಂಬ ಧನ್ಯವಾದ ಇದು ನಡೆಸ್ಕೊಳ್ಳೋದು. ನಂದೊಂದು ಸಣ್ಣ ಸಜೆಷನ್ ಇದೆ. ಎಕ್ಸ್ಪೋ ನೀವು ಏನು ರನ್ ಮಾಡ್ತಿರಲ್ಲ, PGCET ಟೈಮಲ್ಲಿ ರನ್ ಮಾಡಿದ್ರೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಈಗ ಅಲ್ಲಿ ಕೌನ್ಸಿಲಿಂಗ್ ಬರ್ತಾರೆ ಸಾಕಷ್ಟು ಜನ. ಅಲ್ಲಿ ನೀವು ಈ ಥರದ್ದೊಂದು ಅವೇರ್ನೆಸ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಅಲ್ಲಿ ಬರೋಂಥ ಸ್ಟೂಡೆಂಟ್ಸ್ ನಿಮಗೆ ಕ್ರೌಡು ಸ್ಪೆಸಿಫಿಕ್ಕಾಗಿ PGCET ಬರೋರೇ ಸಿಗ್ತಾರೆ. ಇಲ್ಲಿ ನಮ್ಮದು ಮಾಸ್ ಕ್ರೌಡ್ ಸಿಗುತ್ತೆ. ಇದು ತುಂಬ ಉಪಯುಕ್ತವಾಗಿದೆ. ಅಲ್ಲಿ PGCET ಬಂದಾಗ ಮಲ್ಲೇಶ್ವರಮಲ್ಲಿ KEಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆಲ್ಲ ಬರ್ತಿರ್ತಾರೆ. ಸೊ ನಾನು ಸುಧಾಕರ್ ಸರ್ಗೆ ಒಂದು ಸಣ್ಣ ಸಜೆಷನ್ ನನ್ನ ಕಡೆಯಿಂದ, ಅಲ್ಲಿ ನೀವು ಆ ಟೈಮಲ್ಲಿ ಇಂಪ್ಲಿಮೆಂಟ್ ಮಾಡೋದು ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇನ್ನೊಂದು ಸರಿ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಬೆನಿಫಿಟೆಡ್. ತುಂಬ ಧನ್ಯವಾದ ಎಕ್ಸ್ಪೋಗಾಗಿ.